ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಕುಮಾರಸ್ವಾಮಿ ಲೇಔಟಲ್ಲಿ ನಡೀತಿರುವ ಅವರೇ ಬೇಳೆ ತಿಂಡಿ ಮೇಳಕ್ಕೆ ಹೋಗಿದ್ವಿ. ಇದು 23ರಿಂದ 26ನೇ ತಾರೀಕುವರೆಗೂ ನಡೀತಿರುತ್ತೆ. ಎಂಟ್ರೆನ್ಸಲ್ಲಿ ಯು ಕ್ಯಾನ್ ಸಿ ದೆರ್ ಇಸ್ ಅ ಸ್ಟಾಲ್ ಆಫ್ ಪಿಂಗಾಣಿ ಲೈಕ್ ಕ್ರಾಕರಿ ಯೂನಿಟ್ಸ್, ಪಿಕಲ್ ಜಾರ್ಸ್, ಕಾಫಿ ಮಗ್ಸ್ ಆ ಥರ ಅಂಗಡಿಗಳಿತ್ತು. ಇಟ್ ವಾಸ್ ಅ ಹ್ಯೂಜ್ ಕಲೆಕ್ಷನ್ ಆಫ್ ಕಾಫಿ ಮಗ್ಸ್. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದವರು ಬಂದು ತಗೋಬಹುದು. ನೆಕ್ಸ್ಟ್ ಇಲ್ಲಿ ನೋಡಿದಾಗ ಮಕ್ಕಳುಗಳಿಗೆ ಬೇಕಾಗಿರೋ ಆಟಿಕೆಗಳು, ಸುಮಾರು ಆಟ ಸಾಮಾನುಗಳು ಇತ್ತು. ನನ್ನ ಮಗ ಯಾವುದೋ ಒಂದು ಏರೋಪ್ಲೇನ್ ಪೆನ್ ಬೇಕು ಅಂತ ಹೇಳ್ತಾ ಇದ್ದ. ಬಟ್ ಅಲ್ಲಿ ನೋಡಿದ್ರೆ ದೆರ್ ವೆರ್ ವೈಡ್ ವೆರೈಟೀಸ್ ಆಫ್ ಪೆನ್ಸ್. ಅವನಿಗೆ ತುಂಬಾ ಕನ್ಫ್ಯೂಸ್ ಆಯಿತು, ಯಾವ್ದು ತೊಗೋಬೇಕು, ಯಾವ್ದು ಪರ್ಚೇಸ್ ಮಾಡಬೇಕು ಅಂತ. ಯು ಕ್ಯಾನ್ ಸಿ ಹಿಮ್ ಅದು ಇದು ಅಂತ ಹೇಳಿ ಎಲ್ಲನೂ ಹಿಡಿದು ನೋಡಿ ಕೊನೆಗೆ ಯಾವುದು ಒಂದು ಪರ್ಚೇಸ್ ಮಾಡ್ದ. ಹಿ ವಾಸ್ ವೆರಿ ಹ್ಯಾಪಿ ಟು ಹ್ಯಾವ್ ಇಟ್. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಹೆಣ್ಮಕ್ಳಿಗೆ ಬೇಕಾಗಿರೋವಂಥ ಕ್ಲಿಪ್ಸ್, ಬ್ರೇಸ್ಲೆಟ್ಸ್, ಸರಗಳು, ವಾಟ್ ಎವರ್ ಆರ್ನಮೆಂಟ್ಸ್ ಎಲ್ಲನೂ ಇತ್ತು. ಇಲ್ಲಿ ಒಂದು ಸಿಲ್ಕ್ ಎಂಪೋರಿಯಂ ಕೂಡ ಇತ್ತು. ಇಲ್ಲಿ ನೀವು ನೋಡ್ತಿದ್ದೀರಾ ವುಡನ್ ಸಾಮಾನುಗಳು, ಸೈಡ್ ಸ್ಟ್ಯಾಂಡ್ ಇರಬಹುದು, ವಾಸ್ ಇರಬಹುದು, ಎಲ್ಲ ಇಟ್ ಇಸ್ ಮೇಡ್ ಆಫ್ ವುಡ್. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದವರು ಬಂದು ನೋಡಿ ಪರ್ಚೇಸ್ ಮಾಡಿ. ಇಟ್ ಈಸ್ ಓನ್ಲಿ ಅಪ್ ಟು 26th ಆಫ್ ದಿಸ್ ಮಂತ್. ನಾವು ಹೋದಾಗ ತುಂಬಾ ಜನ ಇದ್ದರು. ಬಿಕಾಸ್ ಇಟ್ ವಾಸ್ ಅ ಕಂಟಿನ್ಯೂಯಸ್ ಹಾಲಿಡೇ ಇದ್ದಿದ್ದರಿಂದ ತುಂಬಾ ರಶ್ ಇತ್ತು. ಇಲ್ಲಿ ನೀವು ನೋಡ್ಬೋದು 1 ಗ್ರಾಮ್ ಗೋಲ್ಡ್ ಪ್ಲೇಟಿಂಗ್ ಇರೋ ಅಂಥ ಬಳೆಗಳು, ಸರಗಳು, ಆ್ಯಂಡ್ ಇಟ್ ವಾಸ್ ಅ ಹ್ಯೂಜ್ ಕಲೆಕ್ಷನ್. ಅಲ್ಲಿ ನೀವು ಏನು ಹೇಳ್ತೀರಾ, ಕೆಂಪು ಗ್ಲಾಸ್ ಇರೋ ಅಂಥ ಕೆಂಪು ಕಲ್ಲಿನ ಬಳೆಗಳು, ಹಸಿರು ಕಲ್ಲಿನ ಬಳೆಗಳು, ಯಾರಾದರೂ ಆ ಥರ ಇಂಟ್ರೆಸ್ಟ್ ಇದ್ದವ್ರು ನೋಡ್ಬೋದು. ಆ್ಯಂಡ್ ದಿಸ್ ಇಸ್ ವಾಟ್ ಇಸ್ ದ ಮೋಸ್ಟ್ ಅಟ್ರಾಕ್ಟಿವ್ ಪ್ಲೇಸ್, ಅವರೇ ಬೇಳೆ ತಿಂಡಿ ಮೇಳ. ಇಲ್ಲಿ ವೈಡ್ ವೆರೈಟೀಸ್ ಆಫ್ ಅವರೆಕಾಳಿನ ದೋಸೆ, ಅವರೆಕಾಳಿನ ಬೋಂಡ, ಆ್ಯಂಡ್ ಟ್ವಿಸ್ಟರ್ಸ್, ಪೊಟೆಟೊ ಟ್ವಿಸ್ಟರ್ಸ್, ಮಕ್ಕಳುಗಳಿಗೆ ತುಂಬ ಇಷ್ಟ ಆಗುವಂಥ ಪೊಟೆಟೊ ಟ್ವಿಸ್ಟರ್ಸ್. ಇಲ್ಲಿ ನೀವು ನೋಡ್ಬೋದು ಇದೆಲ್ಲ ಕಾಶ್ಮೀರಿ ಶಾಲ್ಸ್, ಕಾಶ್ಮೀರಿ ಸೆಟ್ಸ್, ಪಾಶ್ಚಿಮ ಸಿಲ್ಕ್ಸ್ ಆ ಥರ ಇರೋ ಅಂಥ ಅಂಗಡಿಗಳು. ಮತ್ತು ಇಲ್ಲಿ ಮಕ್ಕಳುಗಳಿಗೆ ಬೇಕಾಗಿರೋ ಅಂಥ ಶಾರ್ಟ್ ಮಿಡೀಸ್, ಸ್ಕರ್ಟ್ಸ್ ಅದೆಲ್ಲ ಮಾರ್ತಿದ್ರು. ಮತ್ತು ಪಿಕಲ್ಸ್, ಆ್ಯಸ್ ಯೂಶುವಲ್ ನಾವು ಎಲ್ಲೇ ಎಕ್ಸಿಬಿಷನ್ಗೆ ಹೋದ್ರೂ ಪಿಕಲ್ಸ್ ಅಂಗಡಿ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ದ್ಯಾಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಸ್ಟೋರ್. ಯಾವಾಗಲೂ ಹೋದಾಗ ಅಲ್ಲಿ ವಿಸಿಟ್ ಮಾಡಿ ನನಗೆ ಬೇಕಾಗಿರುವಂಥ ಪಿಕಲ್ನ ಪರ್ಚೇಸ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಈ ಒಂದು ಅಂಗಡಿಯಲ್ಲಿ ಎಷ್ಟು ತರಹದ ಬ್ಯಾಂಗಲ್ಸ್ಗಳಿತ್ತು ಅಂದರೆ, ಆ್ಯಂಡ್ ಇಟ್ ವಾಸ್ ಆಲ್ಮೋಸ್ಟ್ ಅಫೋರ್ಡಬಲ್. ನೀವು ನೋಡ್ಬೋದು ಒಂದು ಸೆಟ್ ಬಂದು 100 ರುಪೀಸ್ ಅಂತ ಹಾಕಿದರು. ವೈಡ್ ವೆರೈಟೀಸ್ ಆಫ್ ಕಲರ್ಸ್ಗಳಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ತೊಗೋಬೇಕು ಅಂತ. ಆ್ಯಂಡ್ ಐ ಪರ್ಚೇಸ್ಡ್ ಇಟ್ ಟು. ಒಂದು ರೆಡ್ ಕಲರ್ ಬ್ಯಾಂಗಲ್ನ ಪರ್ಚೇಸ್ ಮಾಡಿದೆ ನಾನುವೇ. ಇದನ್ನೇ ಹೇಳಿದ್ದು ನಾನು. ಕ್ರಾಕರಿ ಯೂನಿಟ್ನ ಇದು ಬ್ಯಾಕ್ ಸೈಡಲ್ಲಿ ಬಂದು ನೋಡಿದ್ದು. ಯು ಕ್ಯಾನ್ ಸಿ ಪಿಂಗಾಣಿ ಜಾರ್ಸ್ಗಳು, ಪಿಕಲ್ ಜಾರ್ಸ್ಗಳು, ಎಷ್ಟು ವೆರೈಟೀಸ್ ಪಿಕಲ್ ಜಾರ್ಸ್ ಇತ್ತು. ಆ್ಯಂಡ್ ದೇರ್ ವರ್ ಸಮ್ ಬೌಲ್ಸ್ ಆಲ್ಸೋ. ಬೌಲ್ಸ್ಗಳಿತ್ತು, ತುಂಬಾ ಚೆನ್ನಾಗಿತ್ತು. ದೋಸ್ ಹೂ ಹ್ಯಾವ್ ದಿಸ್ ಹ್ಯಾಬಿಟ್ ಆಫ್ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳೋ ಅಂಥ ಕಲೆಕ್ಟಿಬಲ್ಸ್ ಇರೋವಂಥವ್ರು, ಆಸೆ ಇರೋವಂಥವ್ರು ದಯವಿಟ್ಟು ಬಂದು ವಿಸಿಟ್ ಮಾಡಿ ನೋಡಿ. ಮಕ್ಕಳಿಗಂತೂ ತುಂಬಾ ಆಟಿಕೆ ಇರೋವಂಥ ಅಂಗಡಿಗಳಿದ್ವು. ಸುಮಾರು ಒಂದು 3-4 ಅಂಗಡಿಗಳಂತೂ ಇತ್ತು. ನಾವು ಪ್ರತಿಯೊಂದು ಅಂಗಡಿಗಳನ್ನೂ ನೋಡಿಕೊಂಡು ಏನೇನು ಇದೆ ನೋಡಿ ಮುಂದೆ ಹೋಗ್ತಿದ್ವಿ. ತುಂಬಾ ಜನ ಇದ್ದರು. ಬಟ್ ಸಮ್‌ಹೌ ವಿ ಮ್ಯಾನೇಜ್ಡ್ ಟು ಟೇಕ್ ದ ವೀಡಿಯೋಸ್. ಯಾರಿಗಾದ್ರೂ ಹೆಲ್ಪ್ ಆಗಬಹುದು ಅಂತ ಹೇಳಿ ನಾವು ವೀಡಿಯೋ ಮಾಡಿದ್ವಿ. ಯಾರಿಗಾದ್ರೂ ಇಲ್ಲಿರೋದ್ರಿಂದ ಹೆಲ್ಪ್ ಆಗಿದ್ದರೆ ಬಂದು ವಿಸಿಟ್ ಮಾಡಿ.
ಹಾಂ, ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಸ್ಪಾಟ್. ನಮಗಂತೂ ಈ SSV ಅವ್ರ ಕಂಪ್ನಿಯ ಪ್ರಾಡಕ್ಟ್ಸ್ಗಳು ತುಂಬಾ ಇಷ್ಟ. ತುಂಬಾ ನಾವು ಪ್ರತಿ ಸತಿ ಎಲ್ಲೇ ಹೋದರೂ ಬಿಡದೆ ಖರೀದಿ ಮಾಡೋ ಅಂಥದ್ದು ಅಂದರೆ ಈ SSV ಪ್ರಾಡಕ್ಟ್. ಇವ್ರದ್ದು ಫ್ಲೇವರ್ಡ್ ಗ್ರೌಂಡ್‌ನಟ್ಸ್‌ಗಳು ಬರುತ್ತೆ. ಎಲ್ಲ ಹೋಮ್ ಮೇಡ್ ಇರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರಾದರೂ ಇಲ್ಲಿವರೆಗೂ ನೀವು ಟೇಸ್ಟ್ ಮಾಡಿಲ್ಲ ಅಂತ ಆದರೆ ಬಂದು ಟೇಸ್ಟ್ ಮಾಡಿ. ಇದು ಬಂದು ಆಕ್ಸಿಡೈಸ್ಡ್ ಸಿಲ್ವರ್ದು ಒಂದು ಫುಲ್ ಸ್ಟಾಲ್ ಹಾಕಿದ್ದಾರೆ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಇಯರಿಂಗ್ಸ್ ಇರ್ಬೋದು, ಸರಗಳಿರಬಹುದು ಆ್ಯಂಡ್ ವೈಡ್ ವೆರೈಟೀಸ್ ಆಫ್ ಕ್ರಿಸ್ಟಲ್ ಸರಗಳು ಹಾಕಿದ್ದಾರೆ. ಯಾರಿಗಾದ್ರೂ ಇಷ್ಟ ಆಗಿದ್ದು, ಯಾರಿಗಾದ್ರೂ ಬೇಕು ಅಂದವರು ಒಮ್ಮೆ ಬಂದು ವಿಸಿಟ್ ಮಾಡಿ ನೋಡಿ. ಆ್ಯಂಡ್ ವಿ ವೇರ್ ಕಮಿಂಗ್ ಟು ದ ಎಂಡ್ ಆಫ್ ದ ಸ್ಟಾಲ್. ಇದರ ಹಿಂಭಾಗದಲ್ಲಿ ಮಕ್ಕಳ ಆಟಿಕೆಗಳಿದ್ವು. ಮಕ್ಕಳಿಗೆ ಅಂತಲೇ ಟ್ರ್ಯಾಂಪೋಲಿನ್ ಹಾಕಿದ್ರು. ನನ್ನ ಮಗಳು ಹೇಳ್ತಿದ್ಲು, ಅಮ್ಮ ಹೋಗೋಣ ಆಟಾಡ್ತೀನಿ ನಾನು ಅಂತ. ಬಟ್ ನನಗೆ ಅಲ್ಲಿ ತುಂಬ ಹೊತ್ತಿಂದ ಸುತ್ತಿ ಸುತ್ತಿ ಸುಸ್ತಾಗಿತ್ತು. ಬಟ್ ಐ ಟೋಲ್ಡ್ ಹರ್ ನೆಕ್ಸ್ಟ್ ಟೈಮ್ ಬಂದಾಗ ಕರ್ಕೊಂಡು ಹೋಗ್ತೀನಿ ಮಗಳೇ ಅಂತ ಹೇಳಿ. ಅಲ್ಲಿ ಮೇರಿ ಗೋ ರೌಂಡ್ ಕೂಡ ಇತ್ತು. ಆ್ಯಂಡ್ ದಿಸ್ ಇಸ್ ದ ಎಂಡ್ ಪಾರ್ಟ್ ಆಫ್ ದಿ ಎಕ್ಸಿಬಿಷನ್. ಅಲ್ಲಿ ನಿಮಗೆ ಏನು ಹೇಳ್ತಾರೆ, ನಾವು ಚಿಕ್ಕ ವಯಸ್ಸಲ್ಲಿ ತಗೋತಿದ್ವಲ್ಲ ಅಜ್ಜಿ ಕೂದಲು ಅಂತ ಹೇಳಿ, ಕಾಟನ್ ಕ್ಯಾಂಡಿನ ಅಲ್ಲೇ ಪ್ರಿಪೇರ್ ಮಾಡಿ ಕೊಡ್ತಾರೆ. ಸೊ ಐ ಫೆಲ್ಟ್ ಇಟ್ ಈಸ್ ಲಿಟಲ್ ಓಕೆ ಟು ಪರ್ಚೇಸ್. ಯೂಶಲಾಗಿ ನಾವೆಲ್ಲಾದರೂ ಹೊರಗಡೆ ಹೋಗ್ತು ಅಂದರೆ ಪ್ಯಾಕ್ಡ್ ಕವರಲ್ಲಿ ಸಿಗ್ತಾಯಿತ್ತು ನಮಗೆ. ಸೊ ಆ ಥರದನ್ನು ತಿನ್ನೋದಕ್ಕಿಂತ ಅಲ್ಲೇ ಪ್ರಿಪೇರ್ ಮಾಡಿ ಕೊಡೋದ್ರಿಂದ ಇಟ್ ಈಸ್ ಓಕೆ ಟು ಹ್ಯಾವ್ ಇಟ್ ಅಂತ ಹೇಳಿ ನಾವು ಒಂದು ತಗೊಂಡು ಬಂದ್ವಿ.